ಚಾನಲ್. ಸೊ ನನ್ನ ಹೆಸರು ಸುಕನ್ಯಾ, ನಾನೊಂದು ಸರ್ಟಿಫೈಡ್ ಬ್ಯೂಟಿಷಿಯನ್. ಸೊ ಇಂಟ್ರಡಕ್ಷನ್ ಆಫ್ ಸಲೂನ್ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸಮುದ್ರ ತರ ಇದೆ. ಬಟ್ ನಿಮಗೆ ಎಷ್ಟು ನಾಲೆಜ್ ಬೇಕೋ ಅಷ್ಟು ಮಾತ್ರ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತು ಬಂದು ಸಲೂನ್ ಬಗ್ಗೆ ಇಂಟ್ರಡಕ್ಷನ್. ಸೊ ಸಲೂನ್ ಅಂದ್ರೆ ಏನು? ಸೊ ಸಲೂನ್ ಅಂದ್ರೆ ಎಲ್ಲಾ ರೀತಿ ನಮಗೆ ಮೇಕಪ್ ಆಗಲಿ, ನಮ್ಮ ಒಂದು ಬ್ಯೂಟಿನ ಎನ್ಹಾನ್ಸ್ ಮಾಡಿ ಕೊಡೋವಂಥದ್ದು, ಒಂದು ಹೊಸ ಲುಕ್ ಕೊಡೋವಂಥದ್ದು. ಸೊ ಆ ಹೊಸ ಲುಕ್ ಕೊಡೋವಂಥ ಒಂದು ಜಾಗನ ನಾವು ಒಂದು ಹೊಸ ಲುಕ್ ತರನೇ ಅದನ್ನ ಇಟ್ಟಿರ್ಬೇಕು ಯಾವತ್ತಾದ್ರೂ ಅಷ್ಟೇ. ಸೊ ಕೆಲಸ ಮಾಡೋ ಜಾಗದ ಬರ್ತಾ ಇದೆ ಸಲೂನ್ ತಾನೇ ಅಂತ ನಾವು ಯಾವುದೇ ರೀತಿ ಕೇರ್ಲೆಸ್ ಮಾಡಬಾರ್ದು. ಸೊ ಅಲ್ಲಿ ನಾವು ಕೆಲಸ ಮಾಡೋ ಒಂದು ಜಾಗದಲ್ಲಿ ನಮ್ಮ ಫ್ರೆಶ್ನೆಸ್ಗೆ ಅಥವಾ ಬರೋರಲ್ಲಿ ಫುಲ್ ಮೂಡೆಯಾಗಿ ಬರ್ತಾರೆ, ತುಂಬ ಫ್ರಸ್ಟ್ರೇಷನ್ ಆಗಿ ಬರ್ತಾರೆ, ಸ್ಟ್ರೆಸ್ಸಿಂದ ಬರ್ತಾರೆ. ಸೊ ಮಸಾಜ್ ಮಾಡ್ಕೊಳ್ಳೋಕ್ಕೆ ಅಥವಾ ಏನೇ ರೀತಿ ಏನೇ ಒಂದು ಎಕ್ಸ್ಟ್ರಾ ಅವ್ರಿಗೊಂದು ಸ್ಮೈಲ್ ಬರಬೇಕು ಮುಖದಲ್ಲಿ ಅಂದರೆ ಸೊ ಅವ್ರು ಬರ್ತಾರೆ ನಮ್ಮ ಸಲೂನ್ಗೆ. ಸೊ ಆ ಟೈಮಲ್ಲಿ ನಾವು ಯಾವ್ಯಾವ ರೀತಿ ಅವ್ರಿಗೊಂದು ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾರೋ ಅದರಿಂದನೇ ನೆಕ್ಸ್ಟ್ ನಿಮಗೆ ಕಸ್ಟಮರ್ಸ್ ಬಂದು ತುಂಬ ಬರ್ತಾರೆ. ಸೊ ಸಲೂನ್ ಅನ್ನೋದು ಜಸ್ಟ್ ನಾಟ್ ಲೈಕ್ ಒಂದು ಬಿಸ್ನೆಸ್ ಮಾಡೋ ಜಾಗ, ಬಟ್ ಇಟ್ಸ್ ಲೈಕ್ ಒಂದು ರಿಲ್ಯಾಕ್ಸೇಷನ್ ಜಾಗ. ಸೊ ಇದನ್ನ ನಾವು ಹೇಗೆ ಇಡಬೇಕಂದ್ರೆ ಪಾಯಿಂಟ್ಸ್ ಹೇಳ್ತೀನಿ, ಬರ್ಕೊಳ್ಳಿ. ನಿಮಗೆ ಮೇಯ್ನ್ ಆಗಿ ಬೇಕಾಗಿರೋ ಒಂದು 10 ಪಾಯಿಂಟ್ಸ್ ಹೇಳ್ತೀನಿ, ಬರ್ಕೊಳ್ಳಿ. ಫಸ್ಟ್ ಬಂದು ಕೀಪ್ ಸಲೂನ್ ಪ್ಲೆಸೆಂಟ್. ಸಲೂನ್ನ ಬಂದು ಪ್ಲೆಸೆಂಟ್ ಆಗಿಡಿ. ಸೊ ಅದು ಬಂದು ನಾವು ಕೆಲಸ ಮಾಡುವಂಥ ಜಾಗ. ಸೊ ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ನಿಮಗೆ ನಿಮ್ಮ ಮನಸ್ಸಿಗೂ ಖುಷಿಯಾಗಿರುತ್ತೆ, ಬರೋ ಕ್ಲೈಂಟ್ಗೂ ತುಂಬ ಖುಷಿಯಾಗಿರುತ್ತೆ. ಹೇಗೆ ಅಂದರೆ ಸೊ ಆಲ್ರೆಡಿ ತುಂಬ ಸ್ಟ್ರೆಸ್ ಇರೋರು, ತುಂಬ ಟೆನ್ಷನಲ್ಲಿರೋರು ಅಥವಾ ಏನಾದರೂ ತುಂಬ ಟಯರ್ಡ್ ಆಗಿರೋರೇ ನಮ್ಮ ಸಲೂನ್ಗೆಲ್ಲ ಬರೋರು. ಸೊ ಅವ್ರು ಬಂದಿದ್ದ ತಕ್ಷಣ ನೋಡಿದ ತಕ್ಷಣ ಒಂದು ಹ್ಯಾಪಿಯಾಗಿರಬೇಕು. ಸೊ ಅದಕ್ಕೆ ಒಂದು ನಿಮ್ಮ ಸಲೂನ್ ಒಂದು ಪ್ಲೆಸೆಂಟ್ ಆಗಿದ್ರೆ ತುಂಬಾ ಖುಷಿಪಟ್ಟು ನೆಕ್ಸ್ಟ್ ಕೂಡ ಬರೋದಕ್ಕೆ ಅವರು ಇಷ್ಟಪಡ್ತಾರೆ. ಹಾಗಾಗಿ ಯಾವಾಗಲೂ ಸಲೂನ್ನ ಪ್ಲೆಸೆಂಟ್, ಕ್ಲೀನ್, ನೀಟಾಗಿ ಇಡೋಕ್ಕೆ ಟ್ರೈ ಮಾಡಿ. ಸೊ ಇದು ಬಂದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು ಸೇಫ್ಟಿ ಆ್ಯಂಡ್ ಹೈಜೀನ್. ಸೇಫ್ಟಿ ಆ್ಯಂಡ್ ಹೈಜೀನ್ ಯಾಕೆ ಬೇಕು ಅಂತ ಎಲ್ಲರಿಗೂ ಗೊತ್ತು. ಸೊ ಕ್ಲೈಂಟ್ ಲೈವ್ ಸ್ಕಿನ್ ಮೇಲೆ ನಾವು ಬಂದು ಕೆಲಸ ಮಾಡ್ತಿದ್ದೀವಿ. ಸೊ ಸೇಫ್ಟಿನೂ ಹೈಜೀನು ತುಂಬಾ ಮುಖ್ಯ ಆಗಿರೋದು. ಸೊ ಸೇಫ್ಟಿ ಏನಾದರೂ ನಾವು ಸ್ವಲ್ಪ ಆ ಕಡೆ ನೋಡದೆ ಸುಮ್ಮನೆ ಏನಾದರೂ ಬಿಟ್ಬಿಟ್ರೆ ಸೊ ಅದು ನಿಮಗೂ ಪ್ರಾಬ್ಲಮ್ಮೇ, ಕ್ಲೈಂಟ್ಗೂ ಪ್ರಾಬ್ಲಮ್ಮೇ. ಯಾವುದೇ ರೀತಿ ಒಂದು ಸ್ವಿಚ್ ಆಗಲಿ, ನೀರು ಬರೋ ಪಕ್ಕದಲ್ಲಿ ಸ್ವಿಚ್ ಇಡಬಾರ್ದು. ಸೊ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ರೀತಿ ಸೇಫ್ಟಿ ವೈಸ್ ನೀವು ನೋಡ್ಕೋಬೇಕು ಅನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಸೇಫ್ಟಿ ಯಾವುದೇ ರೀತಿ, ಇವಾಗ ಒಂದು ವ್ಯಾಕ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಸೊ ತುಂಬ ಬಿಸಿ ಇರುತ್ತೆ, ನಮ್ಗೆ ಗೊತ್ತಾಗ ಸಡನ್ನಾಗಿ ಎತ್ತಾಕ್ಬಿಡ್ತೀವಿ, ಅವಾಗ ಅವ್ರಿಗೂ ಸ್ವಲ್ಪ ಪೇನ್ ಆಗುತ್ತೆ. ಸೊ ನಮ್ಮ ಮೇನ್ ಇಂಟೆನ್ಷನ್ ಅವ್ರನ್ನ ರಿಲ್ಯಾಕ್ಸ್ ಮಾಡಿ ಕಳಿಸ್ಬೇಕು. ಸೊ ಅವ್ರನ್ನ ಹರ್ಟ್ ಮಾಡಿ ಕಳಿಸ್ಬಾರ್ದು. ಅದಕ್ಕೋಸ್ಕರ ನೀವು ಒಂದ್ಸತಿ ಅದನ್ನ ಬಿಫೋರ್ ಅವ್ರಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸತಿ ಅಪ್ಲೈ ಮಾಡಿ ಆ ಬಿಸಿ ಹೇಗಿದೆ ಅಂತ ಟೆಂಪ್ರೇಚರ್ ಚೆಕ್ ಮಾಡ್ಕೊಳ್ಳಿ. ಸೊ ಆ ರೀತಿ ಒಂದೊಂದು ರೀತಿಯಲ್ಲಿ ನಿಮಗೆ ಬಂದು ಸೇಫ್ಟಿನ ನಾವು ಕ್ಲೈಂಟಿಗೆ ಕೊಡಬೇಕು. ಸೊ ಆ ಸೇಫ್ಟಿ ಕೊಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಸೇಫ್ಟಿಯಾಗಿ ಇದ್ಕೊಂಡು ಯಾವ್ಯಾವ ರೀತಿ ಅವ್ರಿಗೆ ನಾವು ಕೇರ್ ಮಾಡಬಹುದು ಅನ್ನೋದನ್ನ ತುಂಬ ಕೇರಾಗಿ ನೋಡಿಕೊಂಡ್ರೆ ದೇ ವಿಲ್ ಫೀಲ್ ವೆರಿ ಹ್ಯಾಪಿ. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಖಂಡಿತವಾಗ್ಲೂ ನಿಮಗೆ ಕೇಳ್ಕೊಂಡೇ ಬರ್ತಾರೆ. ಸೊ ಅಷ್ಟು ಹ್ಯಾಪಿಯಾಗಿ ಹೋಗ್ತಾರೆ. ಯಾಕಂದರೆ ದೇ ನೀಡ್ ಸಮ್ ಕೇರ್ ವಿತ್ ಸಮ್ ಸರ್ವಿಸ್ ಮಾತ್ರ ನಿಮ್ಮ ಕೆಲಸ ಅಂದರೆ ಖಂಡಿತವಾಗ್ಲೂ ಅವ್ರು ಏನೋ ಒಂದು ಕಾಸು ಪೇ ಮಾಡ್ತಿದ್ದಾರೆ, ನೀವು ಕೆಲಸ ಮಾಡ್ತಿದ್ದಾರೆ ಅಂತಲ್ಲ. ಸೊ ಈ ಸಲೂನ್ ಕೆಲಸಗಳೆಲ್ಲ ಮನಸ್ಸಾರೆ ಮಾಡಿದ್ರೆ ಮಾತ್ರ ಬಂದು ನಿಮಗೆ 100% ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಅಂದರೆ, ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಹೆಲ್ತ್ ಕೇರ್. ಸೊ ಕ್ಲೈಂಟ್ದು ಹೆಲ್ತ್ ಕೇರ್ ಆಸ್ ವೆಲ್ ನಮ್ಮ ಹೆಲ್ತು ಅದರಲ್ಲಿರುತ್ತೆ. ಸೊ ಏನು ಎಕ್ಸಾಂಪಲ್ ಅಂದರೆ, ಸೊ ಅವ್ರಿಗೆ ಏನೋ ಜ್ವರ ಬಂದಿರುತ್ತೆ, ಕಾಫ್ ಇರುತ್ತೆ, ಸೊ ಅಥವಾ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಅವೆಲ್ಲ ನಾವು ಸ್ವಲ್ಪ ನೋಟಿಸ್ ಮಾಡಬೇಕು. ಸೊ ಜ್ವರದಲ್ಲಿ ಅವ್ರಿಗೆ ಇನ್ನೂ ಫೇಶಿಯಲ್ ಮಾಡಿದ್ರೆ ಇನ್ನೂ ಜಾಸ್ತಿ ಜ್ವರ ಬರುತ್ತೆ, ಅದರಿಂದ ನಮಗೂ ಎಫೆಕ್ಟ್ ಆಗುತ್ತೆ. ಸೊ ಆ ರೀತಿ ಇರೋ ಪ್ರಾಬ್ಲಮ್ಗಾಗ ನೀವೇನು ಮಾಡಬೇಕಂದ್ರೆ ಅವ್ರಿಗೆ ಹರ್ಟ್ ಆಗ್ತಿರ್ತಾರ ಯಾರನ್ನಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳೋ ಬದಲು, ಸೊ ನನಗೇನಾದರೂ ಈ ರೀತಿ ಇದ್ದರೆ ಖಂಡಿತವಾಗ್ಲೂ ನಾನು ಹೋಗಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡ್ತಿದ್ದೆ ಅಂತ ಏನಾದರೂ ಹರ್ಟ್ ಮಾಡದೆ ಅವ್ರನ್ನ ಹೇಳಿ ಕಳಿಸಿದ್ರೆ ಅವರು ಸ್ವಲ್ಪ ಫೀಲ್ ಮಾಡ್ತಾರೆ. ಸೊ ವಿತ್ ಡಾಕ್ಟರ್ ಸರ್ಟಿಫಿಕೇಟ್ ಏನಾದರೂ ತೊಗೊಂಡು ಬಂದರೂ ಕೂಡ ನಾವು ಅದನ್ನು ಮಾಡ್ಕೋಬೋದು. ಯಾಕಂದರೆ ಇದು ನಮಗೊಂದು ಪ್ರಾಬ್ಲಮ್ ಅನ್ನೋದಿಲ್ಲ, ಕ್ಲೈಂಟು ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ವಿತೌಟ್ ಡಾಕ್ಟರ್ ಸರ್ಟಿಫಿಕೇಟ್ ನಾವು ಯಾವುದೇ ರೀತಿ ಸರ್ವಿಸ್ನ ಕೊಡಬಾರ್ದು. ಅದಲ್ಲದೆ ಏನಾದರೂ ಪೇಷಂಟಿಗೆ ಕರೆಕ್ಟಾಗಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅನ್ನೋದನ್ನ ಬಿಫೋರೇ ನಾವು ಚೆಕ್ ಮಾಡ್ಕೋಬೇಕು. ಶುಗರ್, BP ಆ ರೀತಿ ಏನಾದರೂ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಬೋದು. ಇದನ್ನೇ ಬಂದು ಹೆಲ್ತ್ ಕೇರ್ ಅಂತ ಹೇಳ್ತೀವಿ. ಸೊ ಫೋರ್ತ್ ಸ್ಟೆಪ್ ಏನು ಅಂದರೆ ಮೆಡಿಕಲ್ ಹೆಲ್ತ್ ರೆಕಾರ್ಡ್. ಸೊ ನಮ್ಮದೇ ಒಂದು ಕ್ಲೈಂಟ್ಗೆ ರೆಕಾರ್ಡ್ ಇರಬೇಕು.
ಏನೇನು ಮೆಡಿಕಲ್ ಆಗಿ ಅವ್ರು ಇಶ್ಯೂ ಆಗಿದ್ದಾರೆ. ಸೊ ಥೈರಾಯ್ಡ್, ಬಿ ಪಿ, ಶುಗರ್ ಇಂಥ ಪೇಷಂಟ್ನೆಲ್ಲ ನಾವು ಫಸ್ಟ್ ಬಂದಿದ ತಕ್ಷಣ ಅವ್ರದ್ದು ನಾವು ಬರೆದಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಮತ್ತೆ ಕೇಳೋ ಅವಶ್ಯಕತೆ ಇರಲ್ಲ. ಅವ್ರನ್ನ ಕೇಳಿ ಕೇಳಿ ಹರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಅವ್ರು ಮತ್ತೆ ಮತ್ತೆ ಅದನ್ನು ಹೇಳಬೇಕಾದಾಗ ಅವ್ರಿಗೂ ಸ್ವಲ್ಪ ಫೀಲ್ ಆಗ್ತಿರುತ್ತೆ. ಸೊ ನಾವು ಒಂದು ಕ್ಲೈಂಟ್ ರೆಕಾರ್ಡ್ ಇಟ್ಕೊಂಡ್ರೆ, ಮೆಡಿಕಲ್ ರೆಕಾರ್ಡ್ ಆಗಲಿ, ಒಂದು ಕ್ಲೈಂಟ್ ರೆಕಾರ್ಡ್ ನೋಟ್ ಅಂತಾನೆ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗಿರುತ್ತೆ. ಇವಾಗ ನಾನು ಸುಕನ್ಯಾ ಅಂತ ನಂದು ಒಂದು ಹೆಸರು ಬರೆದ್ಬಿಟ್ಟು, ಸೊ ಶಿ ಈಸ್ ಅಂಡರ್ಗಾನ್ ಸಮ್ ಮೆಡಿಕೇಶನ್, ಅವರು ಥೈರಾಯ್ಡ್ಗೆ ಮೆಡಿಸಿನ್ ತಗೊಳ್ತಾ ಇದ್ದಾರೆ, ಬಿ ಪಿಗೆ ಮೆಡಿಸಿನ್ ತಗೊಳ್ತಾರೆ, ಆ ಥರ ಒಂದು ರೆಕಾರ್ಡ್ ಬರೆದಿಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಆ ಪೇಷಂಟ್ ಬಂದಾಗ ನಮ್ಗೆ ಯಾವ್ಯಾವ ರೀತಿ ಅವ್ರನ್ನ ಕೇರ್ ಮಾಡ್ಬೇಕನ್ನೋದು ಗೊತ್ತಾಗುತ್ತೆ. ಸೊ ಇವಾಗ ಶುಗರ್ ಇದ್ರೆ ಅವ್ರ ಸ್ಕಿನ್ ಸ್ವಲ್ಪ ತಿನ್ ಇರುತ್ತೆ. ಸೊ ಅಂಥವ್ರಿಗೆ ಸ್ವಲ್ಪ ತುಂಬ ಮೈಲ್ಡ್ ಬಿಸಿಯಿಂದನೇ ನಾವು ವ್ಯಾಕ್ಸಿನ್ ಮಾಡಬೇಕು. ಸೊ ಆ ರೀತಿ ಕೇರ್ ಮಾಡೋದಕ್ಕೂ ನಮಗೆ ಈಸಿ ಆಗುತ್ತೆ. ಸೊ ಪೇಷಂಟ್ ಮೆಡಿಕಲ್ ರೆಕಾರ್ಡ್ ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಸೊ ಫಿಫ್ತ್ ಪಾಯಿಂಟ್ ಬಂದು ಏನಂದರೆ ಸೆಲ್ಫ್ ಗ್ರೂಮಿಂಗ್. ತುಂಬಾ ಇಂಪಾರ್ಟೆಂಟ್ ಇದು. ಸೊ ಸೆಲ್ಫ್ ಗ್ರೂಮಿಂಗ್ ಅಂದರೆ ನಮ್ಮನ್ನು ನಾವು ಗ್ರೂಮ್ ಮಾಡ್ಕೊಳ್ಳೋದು. ಸೊ ನಮ್ಮ ಪಾರ್ಲರ್ ಕೆಲಸಕ್ಕೆ ಹೋಗ್ತಾ ಇದೀವಿ ಅಂತ ಏನೋ ಸ್ಯಾರಿ ಉಟ್ಕೊಂಡು ಹೋದ್ರೆ ಆಗುತ್ತಾ, ಈ ರೀತಿ ಜ್ಯುವೆಲ್ಸ್ ಹಾಕೊಂಡು ಹೋದ್ರೆ ಆಗುತ್ತಾ? ಇಲ್ಲ. ಸೊ ಅದಕ್ಕೆ ನಾವು ಎಲಿಗೆಂಟ್ ಆಗಿ ಮೇಕಪ್ ಚೆನ್ನಾಗಿ ಸ್ವಲ್ಪ ಮಾಡ್ಕೊಂಡು, ಈ ರೀತಿ ಮೇಕಪ್ ಇದ್ರೆ ಸೂಪರ್ ಆಗಿರುತ್ತೆ. ಪ್ಲಸ್ ಸ್ವಲ್ಪ ಚಿಕ್ಕದಾಗಿರೋ ಒಂದು ಸ್ಟೆಡ್, ಚಿಕ್ಕದಾಗಿ ಮಿನಿಮಲ್ ಆಗಿರುವಂಥ ಒಂದು ಜ್ಯುವೆಲರಿ ಹಾಕೊಂಡ್ರೆ ಸಾಕು. ಸೊ ಹಾಗೆ ಒಂದು ಮುಖದಲ್ಲಿ ಸ್ಮೈಲ್ ಇಟ್ಕೊಂಡು ಅವ್ರನ್ನ ನಾವು ವೆಲ್ಕಮ್ ಮಾಡಿದ್ರೆ ಕ್ಲೈಂಟ್ ವಿಲ್ ಬಿ ಫೀಲ್ ವೆರಿ ವೆರಿ ಹ್ಯಾಪಿ. ಸೊ ಏನೋ ಮನೆಗೆ ಯಾವುದೋ ಒಂದು ಮನೆಗೆ ಹೋಗ್ತಾ ಇದೀವಿ ಅನ್ನೋ ಅಷ್ಟೇ ಫ್ರೀಯಾಗಿ ಅವರು ಫೀಲ್ ಮಾಡ್ತಾರೆ. ಸೊ ಅವ್ರ ಜೊತೆ ನಾವು ಫ್ರೀಯಾಗಿ ಮಾತಾಡಬೇಕು. ಸೊ ಅವ್ರು ಬಂದಿದ ತಕ್ಷಣ ಏನು ಸರ್ವಿಸು ಆ ಥರ ಮಾತಾಡೋಕ್ಕಾಗಲ್ಲ. ಸ್ಮೈಲ್ ಮಾಡಿಕೊಂಡೆ ಏನು ಬೇಕು, ಏನು ಬೇಕಾಗಿತ್ತು ಅವ್ರನ್ನ ಮಾತಾಡೋಕ್ಕೆ ಬಿಡಿ. ಫಸ್ಟು ಅವ್ರನ್ನ ಮಾತಾಡಿದ್ಮೇಲೆ ಅವ್ರದ್ದು ಸರ್ವಿಸ್ ಏನು ಬೇಕು ಅನ್ನೋದು ಲಿಸನ್ ಮಾಡ್ಕೊಳ್ಳಿ. ಆಮೇಲೆ ಆ ಸರ್ವಿಸ್ ಏನು ಅನ್ನೋದನ್ನು ಅವ್ರಿಗೆ ಕೊಡಿ. ಆವಾಗ ಅವರು ತುಂಬ ಬೆಸ್ಟಾಗಿ ಫೀಲ್ ಮಾಡ್ತಾರೆ. ಸೊ ಸಿಕ್ಸ್ತ್ ಪಾಯಿಂಟ್ ಏನು ಅಂದರೆ, ನಮ್ಮ ಕಮ್ಯುನಿಕೇಷನ್ ಮತ್ತು ಬಾಡಿ ಲ್ಯಾಂಗ್ವೇಜ್. ಏನೇನೋ ಮಾಡ್ಕೊಂಡು ನಾವು ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ಚೆನ್ನಾಗಿ ನಾವು ಒಂದು ಪ್ರೊಫೆಷನಲಿಸ್ಟ್ ಆಗಿ ಬಾಡಿ ಲ್ಯಾಂಗ್ವೇಜ್ ಅಂದರೆ ಒಂಥರ ಪೋಸ್ಚರಿಂಗ್ ನಿಂತ್ಕೊಂಡು ಏನು ಬೇಕಾಗಿತ್ತು ಸರ್ವಿಸು ಆ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಸೊ ಚೆನ್ನಾಗಿ ಅವರನ್ನ ವೆಲ್ಕಮ್ ಮಾಡಿ, ಇನ್ವೈಟ್ ಮಾಡಿ ಅವರನ್ನು ಕೂರಿಸಿ, ಫಸ್ಟು ಕೂರಿಸ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡಿ ಕೂರಿಸಿ, ಅದಾದಮೇಲೆ ನೀವು ನಿಂತ್ಕೊಂಡು ಏನು ಸರ್ವಿಸ್ ಬೇಕು ಅನ್ನೋದನ್ನು ಕರೆಕ್ಟಾಗಿರೋ ಕಮ್ಯುನಿಕೇಷನ್. ಇವಾಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲೇ ಮಾತಾಡಬೇಕಂತ ಏನಿಲ್ಲ, ನಿಮಗೆ ಅವ್ರು ಹೇಳೋದು ಅರ್ಥ ಆದರೆ ಸಾಕು. ಸೊ ಇವಾಗ ನೀವು ಹೇಳೋದು ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಅವ್ರು ಹೇಳೋದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಯು ವಿಲ್ ಗಿವ್ ಬೆಸ್ಟ್ ಸರ್ವಿಸ್ ಅವರಿಗೆ. ಸೊ ಫಸ್ಟ್ ಅವ್ರು ಹೇಳೋದನ್ನ ಯಾವ ಲ್ಯಾಂಗ್ವೇಜ್ ಆದ್ರೂ ಆಗಲಿ ಅವ್ರು ಹೇಳೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಕಮ್ಯುನಿಕೇಷನು, ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್. ಕೆಟ್ಟ ಪದಗಳಲ್ಲಿ ಯಾವುದೇ ರೀತಿ ಬೈಯಕ್ಕೆ ಹೋಗಬೇಡಿ. ಸೊ ಒಂದು ರೀತಿ ಒಂದೊಂದ್ಸತಿ ಏನು ಮಾಡ್ತೀರಾ ಅಂದರೆ, ಏನಾದರೂ ಒಂದು ಸ್ವಲ್ಪ ನಿಮ್ಮ ಪ್ರೆಷರ್ ಇದ್ದರೆ ಮನಸ್ಸಲ್ಲೇ ಬೈಕೊಂಡು ಹೋಗ್ತೀರಾ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಅವ್ರು ಏನು ಕೇಳ್ತಾರೆ ಅದಕ್ಕೆ ತಕ್ಕಂಗೆ ನಾವು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಓಕೆ ಮೇಡಮ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬರಬೇಕು ಅಷ್ಟೇ. ಸೊ ಅವ್ರು ಕಮ್ಯುನಿಕೇಷನ್ ಮಾಡೋಕ್ಕೆ ಬಿಡಬೇಕು. ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜು ಅವ್ರಿಗೆ ಖುಷಿ ಆಗಬೇಕು. ಏನು ಈ ರೀತಿ ನಿಂತ್ಕೊಂಡು ಮಾತಾಡ್ತಾಳೆ, ಚಿಂಗಮ್ ಏನಾದರೂ ಬಾಯಲ್ಲಿ ಹಾಕೊಂಡು ಆಗಿತಾ ಮಾತಾಡೋದು ಅವೆಲ್ಲ ಮಾಡಬಾರ್ದು. ಸೊ ಪ್ರೊಫೆಷ್ನಲ್ ಅಂದರೆ ಆ ಟೈಮಲ್ಲಿ ನಾವು ಪ್ರೊಫೆಷನಲಿಸ್ಟಾಗೆ ಆ್ಯಕ್ಟ್ ಮಾಡಬೇಕು. ಆವಾಗಲೇ ನಿಮಗೆ ಕ್ಲೈಂಟ್ ಬಂದು ನಿಮಗೂ ಒಂದು ರೀತಿ ಎಲ್ಲೂ ಇಲ್ದಿರೋಂಥ ರೆಸ್ಪೆಕ್ಟ್ ಅವರು ಕೂಡ ನಿಮಗೆ ಕೊಡ್ತಾರೆ. ಸೊ ಏನಿಲ್ಲ ಇದರಲ್ಲಿ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನೀವು ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರೋ ಅದೇ ರೀತಿ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ವಿತ್ ಲವ್ ಆಗಿ, ಕೇರ್ ಆಗಿ ನೀವು ಮಾತಾಡಿ ಅಷ್ಟೇ. ಸೊ ಯಾಕಂದರೆ ನಮಗೆ ಕ್ಲೈಂಟ್ ಬೇಕು, ಅದಕ್ಕೋಸ್ಕರ ವಿ ಹ್ಯಾವ್ ಟು ಬಿ ಆಲ್ವೇಸ್ ಸ್ಮೈಲಿ. ನಾವು ಸ್ವಲ್ಪ ಎಲ್ಲದಕ್ಕೂ ನಾವು ಸ್ವಲ್ಪ ಸಮಾಧಾನದಲ್ಲಿ ಇದ್ದು ಹೋದರೆ ಮಾತ್ರ ನಾವು ಚೆನ್ನಾಗಿ ಕ್ಲೈಂಟ್ನ ತಗೋಬಹುದು, ನಾವು ಚೆನ್ನಾಗಿ ಸರ್ವಿಸ್ ಕೂಡ ಕೊಡಬಹುದು. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಚೆನ್ನಾಗಿ ನಿಮ್ಮ ಟೂಲ್ಸ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ಸೊ ಸಲೂನಲ್ಲಿ ಇರುವಂಥ ಎಲ್ಲ ಟೂಲ್ಸ್ ಅಂದರೆ ಫುಲ್ ಸ್ಯಾನಿಟೈಸ್ ಮಾಡಿ, ಡಿಸ್ಇನ್ಫೆಕ್ಷನ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಯಾರೋ ಒಬ್ಬರು ಬಂದಿರ್ತಾರೆ, ಒಂದು ಟವಲ್ ಯೂಸ್ ಮಾಡಿರ್ತಾರೆ, ತಕ್ಷಣ ತೆಗೆದು ಅದನ್ನು ಬಂದು ವಾಷಿಗೆ ಹಾಕ್ಬಿಡಿ. ಸೊ ಅದನ್ನೇ ಮತ್ತೆ ತಿರುಗಿಸಿ ಇನ್ನೊಂದ್ಸತಿ ಹಾಕೋದೆಲ್ಲ ಮಾಡಬಾರ್ದು. ಸೊ ಅವ್ರಿಗೆ ಏನೇನು ಕಾಯಿಲೆಗಳಿರುತ್ತೋ ಯಾಕೆ ಇನ್ನೊಬ್ರು ಸಫರ್ ಮಾಡಬೇಕು? ಸೊ ನಮಗೇನೋ ಗೊತ್ತಿಲ್ಲದೆ ನಾವು ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅದಕ್ಕೋಸ್ಕರ ಒಂದ್ಸತಿ ಒಂದನ್ನು ಯೂಸ್ ಮಾಡಿಬಿಟ್ರೆ ಡೋಂಟ್ ಅಗೇನ್ ಯೂಸ್ ಫಾರ್ ಅನದರ್ ಕ್ಲೈಂಟ್. ಸೊ ಅದು ತೆಗೆದುಬಿಟ್ಟು ಬಿಸಾಕ್ಬಿಡಿ, ಇಲ್ಲ ವಾಶ್ ಮಾಡೋಕ್ಕೆ ಹಾಕ್ಬಿಡಿ. ಇವಾಗೆಲ್ಲ ತುಂಬ ರೀಯೂಸಬಲ್ ಕ್ಲಾತ್ ಎಲ್ಲ ಬಂದಿದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಕ್ಲೈಂಟ್ ಪ್ರೈವೇಸಿ. ಸೊ ಕೆಲವರು ತುಂಬ ಪ್ರೈವೇಸಿಯಾಗಿ ಸ್ವಲ್ಪ ನಾಚಿಕೆ ಸ್ವಭಾವದವರು ಇರ್ತಾರೆ. ಸೊ ಏನಾದರೂ ಇವಾಗ ವ್ಯಾಕ್ಸಿನ್ ಮಾಡಬೇಕು ಅಂದರೆ ಅವ್ರಿಗೆ ನಾವು ಗೌನ್ ಕೊಡ್ತೀವಿ ಚೇಂಜ್ ಮಾಡೋಕ್ಕೆ, ಬಟ್ ನಾವು ಅಲ್ಲೇ ನಿಂತ್ಕೊಂಡು ನೋಡಬಾರ್ದು. ಸೊ ಅವ್ರಿಗೆ ಲೈಟ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಅವರಿಗೆ ಟೈಮ್ ಕೊಡಬೇಕು. ದೇ ನೀಡ್ ಟು ಚೇಂಜ್ ಡ್ರೆಸ್. ಸೊ ಅವರು ಒಂದು ಪ್ರೈವೇಸಿ ಇರಬೇಕು. ಸೊ ಆವಾಗಲೇ ಅವರು ಬಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬ 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 ಮುಖ್ಯ. ಒಂದು ಕ್ಲೈಂಟಿಗೆ ಒಂದು ಟೈಮ್ ಕೊಡ್ತೀರಾ ಅಂದರೆ
ನೆಕ್ಸ್ಟ್ ಕ್ಲೈಂಟ್ಗೆ ಇವಾಗ 10 o'clock ಒಂದು ಕ್ಲೈಂಟ್ ಬರ್ತಾರೆ, ಸೊ ಅದು 11 ತನಕ ಆಗುತ್ತಂದರೆ ನೆಕ್ಸ್ಟ್ ಕ್ಲೈಂಟಿಗೆ ಬಂದು ನೀವು 11:30ಗೆ ಕೊಡಬೇಕು. ಯಾಕಂದರೆ ಆ ಹಾಫ್ ಅನ್ ಅವರ್ ನೀವು ಫಸ್ಟ್ ಕ್ಲೈಂಟ್ನ ಅಟೆಂಡ್ ಮಾಡಿರೋದೆಲ್ಲದನ್ನು ಕ್ಲೀನ್ ಮಾಡಿ ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ ನಿಮಗೆ ಟೈಮ್ ಬೇಕು. ಸೊ ಅದಕ್ಕೋಸ್ಕರ ಒಂದು ಹಾಫ್ ಅನ್ ಅವರ್ ಇಲ್ಲ 25-20 minutes ಆ ರೀತಿ ಸ್ವಲ್ಪ ಗ್ಯಾಪ್ ಕೊಟ್ಟು ಅವ್ರಿಗೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಅವ್ರು ಬಂದು ವೆಯ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ತುಂಬ ಇಂಪಾರ್ಟೆಂಟ್. ಅಂಗಡಿ ಓಪನ್ ಮಾಡೋದ್ರಿಂದ ಹಿಡಿದು ಅಂಗಡಿ ಕ್ಲೋಸ್ ಮಾಡೋದಕ್ಕೆ ನಮ್ಗೆ ಟೈಮ್ ಇರಲ್ಲ. ಬಟ್ ಅಂಗಡಿ ಓಪನ್ ಮಾಡೋದು ಶಾರ್ಪ್ 10 o'clock ಅಂದರೆ 10 o'clock. ಬಟ್ ನೀವು 8 o'clock ಕ್ಲೋಸ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ 8 o'clock ನೀವು ಕ್ಲೋಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೆ ಟೈಮಿಂಗ್ಸ್ ಇಲ್ಲ. ಸೊ ಆದಷ್ಟು ನಾವು ಟೈಮ್ ಮ್ಯಾನೇಜ್ಮೆಂಟ್, ಕ್ಲೈಂಟ್ಗೆ ಕಂಫರ್ಟಬಲ್ ಆಗಿರೋ ಟೈಮ್ನ ಕೊಟ್ಬಿಟ್ಟು ಅದನ್ನು ನಾವು ಕರೆಕ್ಟಾಗಿ ಕರ್ಕೊಂಡು ಹೋದರೆ ಮಾತ್ರ ನಾವು ಬಂದು ಸಲೂನ್ನ ನೀಟಾಗಿ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಇಲ್ಲಾಂದರೆ ಬಂದು ಪ್ರಾಬ್ಲಮ್ ಮಾಡ್ತಾರೆ, ಅವ್ರ ಟೈಮು ವೇಸ್ಟ್ ಆಗುತ್ತೆ, ನೀವು ಹರಿಬಿರಿಯಲ್ಲಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟ್. ಸೊ ಇದು ಬಂದು ಫಾಲ್ಸ್ ಸ್ಟೇಟ್ಮೆಂಟ್, ಸುಳ್ಳು ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗಬೇಡಿ. ಈ ಪ್ರಾಡಕ್ಟ್, ಈ ಫೇಶಿಯಲ್ ತೊಗೊಂಡ್ರೆ ತುಂಬ ಬ್ರೈಟ್ ಆಗಿಬಿಡ್ತೀರ ಒಂದು ಸಿಟ್ಟಿಂಗಿಗೆ ಅಂತ ಸುಳ್ಳು ಹೇಳಿಬಿಟ್ಟು ಯಾವತ್ತೂ ಮನಿನ ತಗೋಬೇಡಿ ಅವ್ರ ಹತ್ರದಿಂದ. ಸೊ ಅದು ಯಾವತ್ತಾದರೂ ನಿಮಗೆ ಪ್ರಾಬ್ಲಮ್ಮೇ. ಯಾವುದೇ ಅವ್ರು ಏನು ಬಯಸ್ತಾರೋ ನಾವು ಸ್ವಲ್ಪ ಅವರಿಗೆ ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡ್ಬೋದು ಅಷ್ಟೇ. ಅಂದರೆ ಇನ್ನೊಂಚೂರು ಹೈಯರ್ ಪ್ಯಾಕೇಜ್ಗೆ ಪುಷ್ ಮಾಡ್ಬೋದು ನಾವು ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ. ಸೊ ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡಿದಾಗ ನಮಗೆ ಅದರಲ್ಲಿ ಬರೋ ರಿಸಲ್ಟ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇದ್ರದ್ದು ಇಷ್ಟೇ ಮ್ಯಾಮ್ ರಿಸಲ್ಟ್, ಗೋಲ್ಡನ್ ಫೇಶಿಯಲ್ ಅಂದರೆ ಇಷ್ಟೇ ದಿನ ಇರುತ್ತೆ, ಇಷ್ಟೇ ದಿನ ಇದ್ರ ಮೇಲೆ ಇರಲ್ಲ. ಈ ಫೇಶಿಯಲ್ ತೊಗೊಂಡ್ರೆ 30 ದಿನ ನಿಮಗೆ ಗೋಲ್ಡಲ್ಲೇ ಇರ್ತೀರಾ ಅಂತೆಲ್ಲ ಸುಳ್ಳಂತೂ ಹೇಳಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ಕರೆಕ್ಟಾಗಿ ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು. ಸೊ ಆವಾಗಲೇ ಬಂದು ಬೆಸ್ಟ್ ರಿಸಲ್ಟ್ ಕೂಡ ಕೊಡುತ್ತೆ. ಸೊ ಸುಳ್ಳಾಗಿ ಅವ್ರಿಗೇನೋ ಒಂದು ಪ್ರಾಡಕ್ಟ್ ಹೇಳಿಬಿಟ್ಟು ನಾವೇನೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬಾರ್ದು. ಸೊ ಅವ್ರು ಏನು ಕೇಳ್ಕೊಂಬರ್ತಾರೆ ಅದನ್ನೇ ನಾವು ಸರ್ವಿಸ್ ಕೊಡಬೇಕು. ಸೊ ಅದಕ್ಕೋಸ್ಕರ ಏನೇ ಫೇಶಿಯಲ್ ಮಾಡ್ತಿದ್ರೆ ಅಂತ ಅವ್ರ ಹತ್ರ ಓಪನ್ ಆಗಿ ಹೇಳಿ, ಈ ಫೇಶಿಯಲ್ ಇಷ್ಟೇ ರಿಸಲ್ಟ್ ಕೊಡೋದು, ಇದ್ರದ್ದು ಕೆಪಾಸಿಟಿ ಇಷ್ಟೇ ಇರೋದು, ಇದಕ್ಕಿಂತ ಹೈಯರ್ ಬೇಕು ಅಂದರೆ ನೀವು ಈ ರೀತಿ ತಗೋಬೋದಂತ ಹೇಳ್ಬೋದೇ ಹೊರತು ಸೊ ತುಂಬ ಜಾಸ್ತಿ ಸುಳ್ಳು ಮತ್ತು ಈ ತಗೊಂಡ್ರೆ ತುಂಬ ಒಂದೇ ದಿನದಲ್ಲಿ ಬ್ರೈಟ್ ಆಗೋಗ್ತೀರಾ, ಆ ರೀತಿ ಯಾವುದೇ ರೀತಿ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೋಗಲೇಬೇಡಿ. ನೆಕ್ಸ್ಟು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಏನೋ ಒಂದು ಕಜ್ಜಿ ಬಂದಿರುತ್ತೆ ಅವರಿಗೆ, ಇಲ್ಲ ಮುಖದಲ್ಲಿ ಇನ್ನೇನೋ ಆಗಿರುತ್ತೆ. ಸೊ ಅದನ್ನೆಲ್ಲ ಬಂದು ನಾವು ಯಾವುದೇ ರೀತಿ ಕ್ರೀಮ್ಸ್ನ ನಾವು ಅವರಿಗೆ ಅಪ್ಲೈ ಮಾಡೋಕ್ಕೆ ಹೇಳಲೇಬಾರ್ದು. ಸೊ ಇದನ್ನು ಅಪ್ಲೈ ಮಾಡಿ ಮೇಡಮ್ ಹಿಂಗಾಗ್ಬಿಡುತ್ತೆ, ಇದನ್ನು ಹಾಕಿ ಇದು ಚೆನ್ನಾಗಾಗುತ್ತೆ ಅಂತ ಖಂಡಿತವಾಗ್ಲೂ ಹೇಳಬೇಡಿ. ಒಂದು ಕ್ರೀಮ್ ಬಗ್ಗೆ ತರುವಾಗಿ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ನೀವು ಅದ್ರ ಬಗ್ಗೆ ಮಾತಾಡಿ. ಸೊ ಸ್ಕಿನ್ ಬಗ್ಗೆ ಕೆಲವು ಮಾತ್ರ ಎಸ್ಥಿಷಿಯನ್ ನಾವು ವರ್ಕ್ ಮಾಡ್ಬೋದು, ಕೆಲವೆಲ್ಲ ಬಂದು ಡಾಕ್ಟರ್ಸ್ ಮಾತ್ರ ಅದನ್ನು, ಅವ್ರ ಡರ್ಮಟಾಲಜಿಸ್ಟ್ ಡಾಕ್ಟರ್ಸ್ ಮಾತ್ರ ಅದನ್ನು ಮಾಡೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ದಾಗಿರುವಂಥ ನಾವ್ಯಾಕಂದರೆ ಅದರಲ್ಲಿರೋ ಕಂಟೆಂಟ್ನ ಕೆಲವು ಮಾತ್ರ ಓದಿರ್ತೀವಿ ಡೀಟೇಲ್ ಆಗಿ, ಬಟ್ ಡಾಕ್ಟರ್ಸ್ ದೇ ನೋಸ್ ಯಾವ ಸ್ಕಿನ್ನಿಗೆ ಯಾವ ರೀತಿ ಟ್ರೀಟ್ಮೆಂಟ್ಸ್ ಅವ್ರು ಕೊಡ್ಬೋದು ಅನ್ನೋದು ನೀಟಾಗಿ ಗೊತ್ತಿರುತ್ತೆ. ನಾವು ಕೆಲವಷ್ಟೇ ಟ್ರೀಟ್ಮೆಂಟ್ಸ್ ಕೊಡೋಕ್ಕಾಗತ್ತೆ, ಅದಕ್ಕೆ ತಕ್ಕಂಗೆ ಮಾತ್ರ ಓದಿರ್ತೀವಿ. ಬಟ್ ಅವರು ಡೀಪ್, ನಾವು ಬರೀ ಸರ್ಫೇಸ್ ಮಾತ್ರ ಕೆಲಸ ಮಾಡ್ತೀವಿ ಸ್ಕಿನ್ ಮೇಲೆ, ಬಟ್ ಅವ್ರು ಡೀಪ್ ಒಳಗಡೆ ತನಕ, ಸ್ಕಿನ್ ಒಳಗೆ ತನಕ ಹೋಗಿ ಅವರು ಓದಿರ್ತಾರೆ, ಅವರು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ಕ್ರೀಮ್ಸ್ ಆಗಲಿ, ಯಾವುದೇ ರೀತಿ ಏನೇ ಒಂದು ಪ್ರಾಡಕ್ಟ್ನ ನೀವು ಅವ್ರಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಇಷ್ಟೇ ಗೈಸ್, ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮೇಯ್ನಾಗಿ ಇಷ್ಟು ನೀವು ತಿಳ್ಕೊಂಡು ಸಲೂನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ನೀವು ಆರಾಮಾಗಿ ಸಲೂನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ, ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೀವು ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ ಎಲ್ಲರಿಗೂ.